ನಾಯಕತ್ವ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳು, ಈಗ ಬರ್ತಾ ಇರುವಂತಹ ಮಾಧ್ಯಮ ಸ್ಟೇಟ್ಮೆಂಟ್ಸ್ಗಳು, ಪೇಪರ್ ಆರ್ಟಿಕಲ್ಸ್, ಇದೆಲ್ಲ ನೋಡಿದಾಗ ಒಬ್ಬ ತುಂಬಾ ಅನುಭವಿ ರಾಜಕಾರಣಿಯಾಗಿ ನೀವು ಇದನ್ನ ಹೇಗೆ ಅನಲೈಸ್ ಮಾಡ್ತೀರಾ ಸದ್ಯದ ಪರಿಸ್ಥಿತಿಯನ್ನ? ಇದೆಲ್ಲ ಕಾಲದಲ್ಲೂ ಇದ್ದಿದ್ದೆ. ರಾಜಕಾರಣದಲ್ಲಿ ಭಿನ್ನಾಭಿಪ್ರಾಯಗಳು ಎಲ್ಲ ಪಕ್ಷದಲ್ಲೂ ಇರುತ್ತೆ. ಈಗ ಬಿಜೆಪಿನಲ್ಲಿ ವಿರೋಧ ಪಕ್ಷದಲ್ಲಿದ್ದಾರೆ, ಅಲ್ಲೂ ಪಕ್ಷದ ಅಧ್ಯಕ್ಷ ಸ್ಥಾನಕ್ಕೆ ಗುದ್ದಾಟ ನಡೀತಾ ಇದೆ. ಅಲ್ಲೂ ಕಡಿಮೆ ಏನಿಲ್ಲ. ಅಲ್ಲೂ ಯತ್ನಾಳ್ ಅವರನ್ನ ಪಕ್ಷದಿಂದಲೇ ಉಚ್ಚಾಟನೆ ಮಾಡಿದ್ದಾರೆ. ಎಲ್ಲ ನಡೀತಾ ಇದೆ. ಈಗ ಪ್ರತಿಯೊಂದು ಕಡೆ ಅದು ಸ್ವಾಭಾವಿಕವಾದ್ದು. ಇದನ್ನ ಸ್ಪೆಷಲ್ ಆಗಿ ಟ್ರೀಟ್ಮೆಂಟ್ ಮಾಡುವಂತ ಅವಶ್ಯಕತೆ ಏನಿಲ್ಲ. ಗ್ರಹಿಸ್ತಕ್ಕಂಥ 2.5 ವರ್ಷ ಆದ್ಮೇಲೆ ಬಿಟ್ಕೊಡ್ಬೇಕಾಗಿತ್ತು, ಬಿಟ್ಕೊಟ್ಟಿಲ್ಲ ಅಂತ ಅವರು, ಇವರು ನಾನೇ ಸಿಎಂ ಅಂತ ಇವರು. ಈಗ ಆ ವಿಚಾರದಲ್ಲಿ ನಾನು ಇಂಥ ಸಂದರ್ಭದಲ್ಲಿ ನಾನು ವಿಚಾರಗಳನ್ನ ಚರ್ಚೆ ಮಾಡಿದ್ದೆ. ಪರಿಸ್ಥಿತಿ ಸೂಕ್ಷ್ಮವಾಗಿದೆ ಅಂತ. ಪರಿಸ್ಥಿತಿ ಸೂಕ್ಷ್ಮವಾಗಿದೆ. ನಾವು ಹೇಳ್ತಕ್ಕಂಥದ್ದು ನಾನು ಈ ನಿಮ್ಮ ವಾಹಿನಿ ಮುಖಾಂತರನು ನಮ್ಮ ವರಿಷ್ಠರಿಗೆ, ನಮ್ಮ ರಾಜ್ಯದವರೇ ಈ ದೇಶದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ರಾಹುಲ್ ಗಾಂಧಿ ಅವರಿದ್ದಾರೆ, ಎಲ್ಲ ಇದ್ದಾರೆ, ನಾಯಕರುಗಳಿದ್ದಾರೆ, ವೇಣುಗೋಪಾಲ್ ಅವರಿದ್ದಾರೆ, ಸಮರ್ಥರಿದ್ದಾರೆ. ಅವರು ಇನ್ನು ಇಷ್ಟಾಗಿರೋ ಬೆಳವಣಿಗೆ ಸಾಕು, ಜಲ್ದಿ ಕರೆದು ಒಂದು ಅಂತಿಮ ತೀರ್ಮಾನವನ್ನು ಹೈಕಮಾಂಡ್ಗೆ ಮಾಡೋದು ಸೂಕ್ತ. ಈಗ ಅವರು ನಮ್ಮ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಾನು ಹೈಕಮಾಂಡ್ ಹೇಳಿದಂಗೆ ಕೇಳ್ತೀನಿ. ಅವ್ರು ಕ್ಲಿಯರ್ ಕಟ್ಟಿದ್ದಾರೆ. ಹೈಕಮಾಂಡ್ ಹೇಳಬೇಕಷ್ಟೆ. ಹೈಕಮಾಂಡ್ ಯಾವನ್ನಾರು ಹೇಳ್ಬೇಕು, ಇಲ್ಲ ಮುಂದುವರಿ ಅಂತ ಹೇಳಬೇಕು, ಇಲ್ಲಪ್ಪ ಮುಂದೆ ಬಿಡು, ಅವರು ಬೇರೆ ಸ್ಥಾನ ಕೊಡಿ ಅಂತ ಹೇಳಬೇಕು. ಈ ರೀತಿ ಅದನ್ನ ಹೇಳ್ತಕ್ಕಂಥ ಜವಾಬ್ದಾರಿ ಹೈಕಮಾಂಡ್ ಮೇಲಿದೆ. ಬಹುಶಃ ಹೈಕಮಾಂಡ್ ಅವರು ಈ ಸೆಷನ್ ಆದ್ಮೇಲೆ ಕಾದು ತೀರ್ಮಾನಕ್ಕೆ ಬರ್ತಾರೆ ಅಂತೇಳಿ ಕಾಣುತ್ತೆ. ತುಂಬಾ ಜನ ಡೆಲ್ಲಿಗೆ ಹೋಗೋಗಿ ಬಂದ್ರು ಸರ್, ನೀವು ಹೋಗಿದ್ರ? ಇಲ್ಲ, ನಾನು ಡೆಲ್ಲಿಗೆ ಹೋಗಿದ್ದರು, ಯಾತಕ್ಕೆ ಹೋಗಿದ್ರು ನನಗೆ ಗೊತ್ತಿಲ್ಲ. ನಾನು ಎಲ್ಲೂ ಹೋಗಿಲ್ಲ, ನಾನು ಎಲ್ಲ ಹೋಗಲ್ಲ. ನನ್ನ ಹೈಕಮಾಂಡ್ ಅಂತ ಹೇಳಿದ್ಮೇಲೆ ಹೈಕಮಾಂಡ್ ಭದ್ರಾಗಿರ್ಬೇಕು. ನಾವು ಅವರಿಗೆಲ್ಲ ತೊಂದರೆ ಕೊಡಬೇಡ. ಈಗ ಹೈಕಮಾಂಡ್ ಬಿಹಾರ ಚುನಾವಣೆ ಆದ್ಮೇಲೆ ಸ್ವಲ್ಪ ಇದಾಗಿದ್ದಾರೆ. ಅದಾದ್ಮೇಲೆ ಈಗ ಇದು ಬಂದಿದೆ, ಈಗ ಒಂದು ತೀರ್ಮಾನ ಬರ್ತದೆ.